me forever on fire. ಆಸ್ಪತ್ರೆಗೆ ಪತ್ನಿ ಕರೀನಾ ಕಪೂರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಪತಿ ಸೈಫ್ ಅಲಿ ಖಾನ್ ಆರೋಗ್ಯ ವಿಚಾರಣೆಗೆ ಅಂತ ಆಗಮಿಸಿದ್ದಾರೆ. ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಹಿನ್ನೆಲೆ ಕುಟುಂಬಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ. ಈಗ ಅವರ ಕುಟುಂಬಸ್ಥರಿಗೆಲ್ಲರೂ ಆಸ್ಪತ್ರೆಗೆ ಬರ್ತಾ ಇರೋದು. ಕರೀನಾ ಕೂಡ ಇದೀಗ ಆಸ್ಪತ್ರೆಗೆ ಬಂದಿದ್ದಾರೆ. ಪತಿ ಸೈಫ್ ಅಲಿ ಖಾನ್ ಆರೋಗ್ಯವನ್ನ ವಿಚಾರಿಸುವಂತ ನಿಟ್ಟಿನಲ್ಲಿ ಆಸ್ಪತ್ರೆಗೆ ಓಡೋಡಿ ಬಂದಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೇನೆ ಸೈಫ್ ಅಲಿ ಖಾನ್ ಅವರ ಫ್ಯಾಮಿಲಿ ಸ್ವಲ್ಪ ದೊಡ್ಡ ಫ್ಯಾಮಿಲಿ. ಸೊ ಹೀಗಿರಬೇಕಾದ್ರೆ ಏನಾಯಿತು, ಇದಕ್ಕಿದ್ದ ಹಾಗೆ ಹೀಗ್ಯಾಕಾಯಿತು, ಆರೋಗ್ಯ ಹೇಗಿದೆ ಏನು ಅಂತ ಪ್ರತಿಯೊಬ್ಬರೂ ಕೂಡ ಅವರ ಆರೋಗ್ಯ ವಿಚಾರಿಸುವುದಕ್ಕೆ ಅಂತ ಆಸ್ಪತ್ರೆಗೆ ಆಗಮಿಸ್ತಾ ಇದ್ದಾರೆ. ಸದ್ಯ ಅವರ ಪತ್ನಿ ಕರೀನಾ ಕಪೂರ್ ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ವೈದ್ಯರ ಬಳಿ ಮಾತನಾಡಿದ್ದಾರೆ. ಹೇಗಿದ್ದಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ವೈದ್ಯರು ಏನು ಹೇಳಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಾವ ಥರದ ಟ್ರೀಟ್ಮೆಂಟನ್ನು ಕೊಡಿಸಲಾಗ್ತಾ ಇದೆ, ಸದ್ಯ ಅವರ ಆರೋಗ್ಯ ಹೇಗಿದೆ, ಏನಾದರೂ ಮಾತನಾಡಿದ್ದಾರಾ, ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ, ಸದ್ಯ ಆಪ್ರೇಷನ್ ಏನಾದರೂ ಅವಶ್ಯಕತೆ ಇದೆಯಾ, ಆಪ್ರೇಷನ್ ಮಾಡಬೇಕಾದಂಥ ಪರಿಸ್ಥಿತಿ ಏನಾದರೂ ಇದೆಯಾ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಸಿವಿಯರ್ ಏನಾದರೂ ಆಗಿದ್ದರೆ ಡಿಸ್ಚಾರ್ಜ್ ಮಾಡೋದು ಕಷ್ಟ ಇರುತ್ತೆ. ಹಾಗಾಗಿ ಡಿಸ್ಚಾರ್ಜ್ ಯಾವಾಗ ಮಾಡ್ತಾರೆ, ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಇನ್ನೇನಾದರೂ ಡಿಸಿಷನನ್ನು ತೆಗೆದುಕೊಳ್ತಾರಾ, ಎಲ್ಲವೂ ಕೂಡ ಮುಖ್ಯವಾಗತ್ತೆ. ಇದು ನೋಡಿ, ನಿನ್ನೆ ರಾತ್ರಿ ಮನೆಯಲ್ಲಿಯೇ ಇದ್ದಂಥ ಸಂದರ್ಭದಲ್ಲಿಯೇ ಚಾಕು ಇರಿತ ಆಗಿರುವಂಥದ್ದು. 2-3 ಬಾರಿ ಸುಮಾರು 6 ಕಡೆಯಲ್ಲಿ ಚಾಕು ಇರಿತವಾಗಿದೆ, ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಗಂಭೀರವಾದಂಥ ಗಾಯ ಆಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಅವರ ಆರೋಗ್ಯ ಪರಿಸ್ಥಿತಿಯಲ್ಲಿ ಸ್ವಲ್ಪ ಗಂಭೀರತೆ ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಇದು ಸೈಫ್ ಅಲಿ ಖಾನ್ ಅವರ ಫ್ಯಾನ್ಸ್ಗೆ ಒಂದು ಆಘಾತಕರ ಸುದ್ದಿ. ಯಾರೂ ಇನ್ನೂ ಬೆಳಗ್ಗೆ ಕಣ್ಣು ಬಿಟ್ಟಿರಲಿಲ್ಲ. ಅಷ್ಟರೊಳಗೆ ತಮ್ಮ ನಟನ ಮೇಲೆ ಹಲ್ಲೆ ಆಗಿದೆ, ದಾಳಿ ಆಗಿದೆ, ಚಾಕುವಿನಿಂದ ಇರಿಯಲಾಗಿದೆ, ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತ ಅಂದಾಗ ಏನಾಯಿತೋ, ಯಾಕಾಯಿತೋ, ಹೇಗಿದ್ದಾರೋ ಅನ್ನುವಂಥ ಒಂದು ಆತಂಕ ಕೂಡ ಎದುರಾಗಿರುವಂಥದ್ದು. ಫ್ಯಾನ್ಸ್ಗಳೆಲ್ಲ ಈಗ ವೈದ್ಯರು ಏನು ಹೇಳ್ತಾರೆ ಅನ್ನುವಂಥ ಕುತೂಹಲದಲ್ಲಿ ಇದ್ದಾರೆ. ಯಾಕಂದರೆ ಅವರ ಆರೋಗ್ಯದ ಸ್ಥಿತಿ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇಲ್ಲ, ಹೇಗಿದೆ ಏನು ಅಂತ. ಇನ್ನು ಪೊಲೀಸರು ಕೂಡ FIR ಅನ್ನು ದಾಖಲಿಸಿಕೊಂಡಿದ್ದಾರೆ, ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮನೆಗೆ ನುಗ್ಗಿದ್ದವರು ಯಾರು, ಅವರ ಹಿನ್ನೆಲೆ ಏನು, ಯಾವ ಕಾರಣಕ್ಕಾಗಿ, ನಿಖರವಾಗಿ ಯಾವ ಕಾರಣಕ್ಕಾಗಿ ಮನೆಗೆ ನುಗ್ಗಲಾಗಿತ್ತು. ಈಗ ಮೇಲ್ನೋಟಕ್ಕೆ ಕಳ್ಳತನ ಅಂತ ಹೇಳಲಾಗ್ತಾ ಇದೆ, ನಿಜವಾಗ್ಲೂ ಕಳ್ಳತನಕ್ಕೆ ಆಗಮಿಸಿದ್ದ ಅನ್ನೋದು ಕೂಡ ಪ್ರಶ್ನೆ.